ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೂದರ್. ಆತ್ಮೀಯರೇ, ಸೋನಮ್ ವಾಂಗ್ಚುಕ್ ಇವತ್ತು 19ನೇ ದಿನ ಉಪವಾಸ, ಸಾವಿನತ್ತ ನಡೆದಿರುವ ಇವರ ಕಠೋರ ಬದುಕು. ಅದಕ್ಕೆ ಕಾರಣರು ಯಾರು ಅನ್ನೋದನ್ನು ಬಿಡಿಸಿಡಬೇಕಾಗಿಲ್ಲ. ಮೋದಿ ಅವರಿಷ್ಟರಲ್ಲೇ ಡಿಸಿಷನ್ ತೊಗೊಳ್ಬೇಕಾಗಿತ್ತು, ಇಲ್ಲ ಅಟ್ಲೀಸ್ಟ್ ಭೇಟಿ ಆಗಬೇಕಾಗಿದ್ದು. ಬಂದ ಅವರ ಎರಡನೇ ವ್ಯಕ್ತಿ ನಮ್ಮ ಶಾರ್ ಅವರು, ಅಮಿತ್ ಶಾ ಅವರು ಬರಬೇಕಾಗಿತ್ತು. ಕೂಗಲು ಕ್ಯಾಬಿನೆಟ್ದು ಯಾರಾದರೂ ಬರಬೇಕಾಗಿತ್ತು, ಬರಲಿಲ್ಲ. ಇಲ್ಲಿವರೆಗೆ ನೋಡಿದ್ರೆ ಬರುವ ಸಾಧ್ಯತೆ ಇಲ್ಲ ಏನೋ ಅನ್ನೋ ಸಂದರ್ಭದಲ್ಲ ನಮ್ಮ ವಕೀಲರಾದಂತಹ ರಾಕೇಶ್ ಕುಮಾರ್ ಅವರು, ಸಾಮಾಜಿಕ ಕಾರ್ಯಕರ್ತರು, ಹೈಕೋರ್ಟ್ಗೆ ಹೋಗಿದ್ದಾರೆ. ಡೈರೆಕ್ಷನ್ ಕೊಡ್ರಪ್ಪ ಇವರಿಗೆ, ಸರ್ಕಾರಕ್ಕೆ. ಯಾಕಂದ್ರೆ ಇವ್ರು ಹೆಂಗೆ ನಡೆಸ್ಕೊಳ್ತಾ ಇದ್ದಾರೆ ಅಂದರೆ, ಇವರನ್ನು ಕ್ರಿಮಿನಲ್ಗಳು, ಉಗ್ರರು, ದೇಶದ್ರೋಹಿಯಂತೆ ಸರ್ಕಾರವು ಸೋನಮ್ ಅವರನ್ನು ನಡೆಸಿಕೊಡುತ್ತಿದೆ. ಈಗ ನಡಾವಳಿ ನೋಡಿದ್ರೆ ಹೆಂಗಪ್ಪ ಅಂದ್ರೆ ಉಗ್ರರ ಜೊತೆ ಮಾಡಿದಂಗದ, ಇದು ನಮ್ಗೆ ಸಂಬಂಧ ಇಲ್ಲ ಅನ್ನುವಂಗದ. ಅಷ್ಟೆಲ್ಲ ದೇಶದ್ರೋಹಿಗಳ ಜೊತೆ ಮಾಡಿದಂಗೆ ಮಾಡ್ತಾ ಇದ್ದಾರೆ. ಇವ್ರನ್ನ ದೇಶದ್ರೋಹಿನ. ಶಿಕ್ಷಣ ವ್ಯವಸ್ಥೆ ಹಾಳಾಗೋಗ್ಯದ, ಅಲ್ಲೇನೂ ಇಲ್ಲ. 89 ಮತ್ತು ಮೇಲೆ ಆಗ್ತದೆ. 95 ಸಲ ಆಯಿತು. ಪೇಪರ್ ಲೀಕ್. ಪ್ರಾಮಾಣಿಕವಾದಂಥ ವಿದ್ಯಾರ್ಥಿಗಳು, ಹಾರ್ಡ್ ವರ್ಕ್ ಮಾಡಿದಂಥ ಬಡ ಮಕ್ಕಳು ಅಥವಾ ಯಾವುದೇ ಮಕ್ಕಳು ಇರಲಿಲ್ಲ ಅಷ್ಟೇ, ಅವ್ರಿಗೆ ನ್ಯಾಯ ಸಿಗಲಾರಂಥ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕಾರಣೀಕರ್ತರು ಇವತ್ತಿನ ಶಿಕ್ಷಣ ಮಂತ್ರಿ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವ್ರು ಮಿನಿಮಮ್ ರಾಜೀನಾಮೆ ತಗೊಳ್ರಿ, ವ್ಯವಸ್ಥೆ ಬದಲು ಮಾಡ್ರಿ ಅಂತ ಕೇಳಿದ್ದ. ಅಪರಾಧಿ ಕೆಲಸನ, ಉಗ್ರಗಾಮಿ ಕೆಲಸನ, ಏನಿದು? ಅಟ್ಲೀಸ್ಟ್ ಇದು ಕೂರ್ತಿದ್ದಾರೆ, ಬಂದು ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸ್ಲಿಲ್ಲ. ಏನಿದ್ರ ಅರ್ಥ? ಈಗಾಗಲೇ ಹಿಂದೆ ಅಗರ್ವಾಲ್ ಅವ್ರದ್ದು ನಾವು ಹಿಂದಿನ ಚರ್ಚೆ ಮಾಡಿದ್ವಿ. ಅಗರ್ವಾಲ್ ಅವ್ರು 102 ದಿನ ಉಪವಾಸ ಸತ್ತೋಗ್ಬಿಟ್ರು. ಅದ್ರ ಬಗ್ಗೆ ಇವತ್ತಿಗೆ ಯಾರೂ ಮಾತಾಡ್ತಾ ಇಲ್ಲ, ಸರ್ಕಾರ ಅಂತ ಸ್ಪಂದಿಸ್ತಾ ಇಲ್ಲ. ನೋಡ್ರಲ್ಲೇ, ಒಂದು ಶಿಕ್ಷಣದಲ್ಲಿ ಪರಿವರ್ತನೆ ಆಗಲಿ, ಇಲ್ಲೇ ಪೇಪರ್ ಲೀಕ್ ಬಂದಾಗಲಿ, ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೀಲಿ, ಎಷ್ಟೋ ಜನ ವಿದ್ಯಾರ್ಥಿಗಳು, 18-20 ಜನ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಲಿ ಅಂತ ಈ ವ್ಯಕ್ತಿ ಪಾಪ ಒಬ್ಬ ಸೋಷಿಯಲ್ ವರ್ಕರ್ ಅಷ್ಟೇ